ಮಾಂಸಾಹಾರವನ್ನ ಡೈಜೆಷನ್ ಮಾಡುವಂತ ಒಂದು ಅಮೂಲ್ಯವಾದ ರತ್ನ ಮುತ್ತುಗದ ಎಲೆ ಆಗಿತ್ತು ಅಂತ. ಫಾರೆಸ್ಟ್ ಫೈರ್ ಅಂತ ಕರೀತಾರೆ. ಇದು ಹೂವು ಬಿಡ್ತು ಅಂತ ಹೇಳಿದ್ರೆ ಕಾಡಲ್ಲಿ ಆ ಕಾರಡ್ಗೆ ಬೆಂಕಿ ಬಿದ್ದ ತರ ಕಾಣ್ತಾ ಇರ್ತದೆ. ಅದಷ್ಟು ಕೆಂಪು ಹೂವು ಬಿಡ್ತದೆ ಇದು ಶಿವರಾತ್ರಿ ಸಂದರ್ಭದಲ್ಲಿ. ಸೊ ಇದನ್ನ ನಮ್ಮಲ್ಲಿ ಮುತ್ತುಗದ ಎಲೆ ಅಂತ ಕರಿತೀವಿ ನಾವು. ಈಗ ಜಸ್ಟ್ ನಾನು 30 ವರ್ಷ ಹಿಂದಕ್ಕೆ ಹೋದ್ರೆ ಸಾಕು, ಸೊ ಈ ಗಿಡನ ಅವಲಂಬಿಸಿ ಸಾವಿರಾರು ಜನ ಉದ್ಯೋಗ ಮಾಡ್ತಾ ಇದ್ರು. ಸೊ ಯಾವಾಗ ಈಗ ಪ್ಲಾಸ್ಟಿಕ್ಕಿನ ಹಾವಳಿ ಬಂತಲ್ಲ, ಆ ಪ್ಲಾಸ್ಟಿಕ್ಕಿನ ಹಾವಳಿ ಬಂದ್ಮೇಲೆ ಕುಲಕಸುಗಳಿದೆಯಲ್ಲ ಇವಕ್ಕೆ ಕತ್ರಿ ಆಗ್ತಾ ಹೋಯ್ತು. ಸೊ ಮತ್ತೆ ಯಾಕೆ ಮುತ್ತುಗದೆಲೆನ ನಾವು ಬಳಸ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನೀವು ಈ ಮುತ್ತುಗದೆಲೆನಲ್ಲಿ ಯಾವುದೇ ಬಿಸಿ ಆಹಾರವನ್ನ ಹಾಕಿದ್ರೆ, ವಿಶೇಷವಾಗಿ ಮಾಂಸಾಹಾರಿಗಳು ಬಾಳೆದೆಲೆಗಿಂತ ಮುತ್ತುಗದೆಲೆ ಬಳಸೋದು ತುಂಬಾ ಸೂಕ್ತ. ಯಾಕಂತ ಹೇಳಿದ್ರೆ ಇದ್ರ ಮೇಲೆ ಹಾಕಿದಾಗ ಇದರಲ್ಲಿರುವಂತ ಔಷಧಿ ಗುಣಗಳಿದೆಯಲ್ಲ, ಡೈಜೆಷನ್ ಅಂದ್ರೆ ಮಾಂಸಾಹಾರವನ್ನ ಡೈಜೆಷನ್ ಮಾಡುವಂತ ಒಂದು ಅಮೂಲ್ಯವಾದ ರತ್ನ ಸೊ ನಮ್ಮ ಪಲಾಶ ಆಗಿತ್ತು ಅಂತೇಳಿ, ಮುತ್ತುಗದ ಎಲೆ ಆಗಿತ್ತು ಅಂತೇಳಿ. ಸೊ ಇತ್ತೀಚೆಗೆ ಇದನ್ನ ಬಿಟ್ಟು ಆ ಪ್ಲಾಸ್ಟಿಕ್ ಲೊಟ್ಟೆಗಳು ತಿಂದು ನಮ್ಮ ಹೊಟ್ಟೆಗಳನ್ನ ಕೆಡಿಸ್ಕೊಳ್ತಾ ಇದೀವಿ ಅಂತೇಳಿ. ಸೊ ಅದ್ರ ಜೊತೆಗೆ ಇದ್ರದ್ದು ಬೀಜ ಇದೆಯಲ್ಲ, ಹೊಟ್ಟೆ ಶೂಲೆ ಸಂಬಂಧಪಟ್ಟಂಗೆ ಹೊಟ್ಟೆ ನೋವು ಆ ಥರದ್ದೆಲ್ಲ ಬಂದಾಗ ಮಕ್ಕಳಿಗೆಲ್ಲ ನಾವು ಅದ್ರದ್ದು ಬೀಜನ ತೆಯ್ದು ಕೊಡ್ತಾ ಇದ್ವಿ. ದಯಮಾಡಿ ₹1 ಜಾಸ್ತಿ ಆದ್ರೂ ಪರವಾಗಿಲ್ಲ, ಎಲ್ಲಾದ್ರೂ ನಿಮಗೆ ಮುತ್ತುಗದೆಲೆ ಸಿಗ್ತದೆ ಅಂತ ಹೇಳಿದೆ, ನೀವು ಹಣದ ಬಗ್ಗೆ ಯೋಚನೆ ಮಾಡಬೇಡಿ. ದಯಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಮುತ್ತುಗದೆಲೆನ ತಗೊಂಡ್ಬಂದು ಅದರಲ್ಲಿ ಊಟ ಮಾಡೋದನ್ನ ಕಲ್ತ್ರೆ 2 ಹೊಟ್ಟೆಗೆ ಅನ್ನ ಹಾಕಿದಷ್ಟು ನಿಮಗೆ ತೃಪ್ತಿನೂ ಆಗ್ತದೆ. ಸೊ ಇದೊಂದು ಉದ್ಯಮ ಆಗಿ ಉಳಿಲಿ ಅನ್ನೋದು ನಮ್ಮ ಉದ್ದೇಶ ಇರೋಂಥದ್ದು.